ಲಿಫ್ಟ್ ಎಲಿವೇಟರ್ ನಿರ್ಮಾಣದಿಂದ ಉದ್ಯೋಗಾವಕಾಶ. ಬೃಹತ್ ಕಟ್ಟಡಗಳ ಲಿಫ್ಟ್ ಮತ್ತು ಎಲಿವೇಟರ್ಗಳ ಅಗತ್ಯತೆ ಹಿನ್ನೆಲೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತಿವೆ. ಇದಕ್ಕೆ ತಕ್ಕಂತೆ ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಫಾರ್ಮೇಷನ್ ಆರಂಭಿಸಿರುವ ಕೋರ್ಸುಗಳಿಗೆ ರಾಜ್ಯದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಮಾನ್ಯತೆ ನೀಡಿದೆ ಎಂದು ಸಂಸ್ಥೆಯ ಸಂಚಾಲಕ ನಿವೃತ್ತ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಹೇಳಿದ್ದಾರೆ. ನಗರದಲ್ಲಿಂದು ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಎಸ್ವಿಟಿ ನೀಡಿರುವ ಕೋರ್ಸುಗಳಿಗೆ ರಾಜ್ಯದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಮಾನ್ಯತೆ ನೀಡಿದೆ. ಬಿಎಸ್ವಿಟಿ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಉದ್ಯಮಕ್ಕೆ ಅನುಗುಣವಾಗಿ ಹಲವು ಬಗೆಯ ಕೋರ್ಸ್ಗಳನ್ನು ನೀಡುತ್ತಿದೆ. ಪ್ರಮುಖವಾಗಿ ಡಿಪ್ಲೊಮಾ ಇನ್ ವರ್ಟಿಕಲ್ ಟ್ರಾನ್ಸ್ಫಾರ್ಮೇಷನ್ ಟೆಕ್ನಾಲಜಿ, ಅಪ್ ಸ್ಕಿಲ್ಲಿಂಗ್ ಪ್ರೋಗ್ರಾಂ ಇನ್ ವರ್ಟಿಕಲ್ ಟ್ರಾನ್ಸ್ಫಾರ್ಮೇಷನ್, ಮೇಂಟೆನೆನ್ಸ್ ಅಪ್ ಲಿಸ್ಟಿಂಗ್ ಪ್ರೋಗ್ರಾಂ ಇನ್ ವರ್ಟಿಕಲ್ ಟ್ರಾನ್ಸ್ಫಾರ್ಮೇಷನ್, ಸೇಫ್ಟಿ ಕಾಂಪ್ಲೈನೆನ್ಸ್ ಇನ್ ವರ್ಟಿಕಲ್ ಟ್ರಾನ್ಸ್ಫಾರ್ಮೇಷನ್, ರೆಸ್ಕ್ಯೂ ಆಪರೇಷನ್ ಟ್ರೈನಿಂಗ್ ಪ್ರೋಗ್ರಾಂ ಕೋರ್ಸ್ಗಳನ್ನು ನಾವು ಪರಿಚಯಿಸಲು ಮುಂದಾಗಿದ್ದೇವೆ ಎಂದರು. ತರಬೇತಿ ಪಡೆದ ವೃತ್ತಿಪರರನ್ನು ಸೃಷ್ಟಿ ಮಾಡುವ ಉದ್ದೇಶದಿಂದ ಬೆಂಗಳೂರಿನಲ್ಲಿ ದೇಶದ ಮೊಟ್ಟಮೊದಲ ವರ್ಟಿಕಲ್ ಟ್ರಾನ್ಸ್ಫಾರ್ಮೇಷನ್ ತರಬೇತಿ ಕೇಂದ್ರ ಶುಭಾರಂಭಗೊಂಡಿದೆ ಎಂದು ಅವರು ಉಲ್ಲೇಖಿಸಿದರು. ಈ ಸಂದರ್ಭದಲ್ಲಿ ಬಿಎಸ್ವಿಟಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮೊಹಮ್ಮದ್ ಮುಷ್ತಾಕ್, ಸಿಇಒ ಸಂತೋಷ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂದರೆ ಲಿಫ್ಟ್ ಇಂಡಸ್ಟ್ರೀಸ್, ಲಿಫ್ಟ್ ಮತ್ತು ಎಲಿವೇಟರ್ ಇಂಡಸ್ಟ್ರಿ ನಾವು ಈ ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದು ಸಪರೇಟ್ ಆಗಿ ಒಂದು ಸಿಲೆಬಸ್ ತಯಾರು ಮಾಡಿದ್ದೇವೆ. ಈ ಇಂಡಸ್ಟ್ರಿಗೆ ಯಾವುದು ಲಿಫ್ಟ್ ಮತ್ತು ಎಲಿವೇಟರ್ ಇಂಡಸ್ಟ್ರಿಗೆ ಸ್ಪೆಷಲ್ ಕೋರ್ಸ್, ನಿಮ್ಮ ಮೆಕ್ಯಾನಿಕಲ್ ITI AC ಅದು ಆ ಥರದಲ್ಲಿ ಸ್ವಲ್ಪ ವರ್ಲ್ಡ್ ಈಗ ಡಿಮಾಂಡ್ ನೆಕ್ಸ್ಟ್ 10 ವರ್ಷದಲ್ಲಿ ಬರುವ ಡಿಮಾಂಡ್ದು ಪರವಾಗಿ ನಾವು ಒಂದು ಕೋರ್ಸ್ ತಯಾರು ಮಾಡಿದ್ದೇವೆ. ಅದರಲ್ಲಿ ಹೊರಗೆ ದೇಶ ಮತ್ತು ನಮ್ಮ ದೇಶದಲ್ಲಿ ಸಹ ನಿಮಗೆಲ್ಲ ಗೊತ್ತಿರಬಹುದು, ಎಲಿವೇಟರ್ಸ್ಗಳಲ್ಲಿ ಟೆಕ್ನಿಷಿಯನ್ಸ್ ತುಂಬ ಕೊರತೆ ಇದೆ. ಆ ಕಾರಣದಿಂದ ನಾವು ಇಲ್ಲಿ ಒಂದು ಸ್ಪೆಷಲ್ ಕೋರ್ಸ್ ತಯಾರು ಮಾಡಿದ್ರೆ ಫಸ್ಟ್ ಟೈಮ್ ಇನ್ ಇಂಡಿಯಾ. ಈ ಕೋರ್ಸನ್ನು ನಾವು ನಮ್ಮ 5 ವರ್ಷ ಕ್ಯಾರಿಕ್ಯುಲಮ್ ಪ್ರಿಪೇರ್ ಮಾಡಿ ಅದನ್ನು VTU, ಇಲ್ಲಿದು ಇಂಜಿನಿಯರಿಂಗ್ ಅಫಿಲಿಯೇಷನ್ ಕಾಲೇಜ್ ಅಪ್ರೂವ್ ಮಾಡೋ ಯೂನಿವರ್ಸಿಟಿ, ಅದು VTUಗೆ ನಾವು ಸಬ್ಮಿಟ್ ಮಾಡಿದಾಗ ಅವರು ಇದನ್ನು ಅಪ್ರೂವ್ ಮಾಡಿ ನಮಗೆ ಅಫಿಲಿಯೇಟೆಡ್ ಕೊಟ್ಟಿದ್ದಾರೆ. ಆಗ ನಮ್ಮದು ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಮತ್ತು VTU ಅಫಿಲಿಯೇಟ್ ಆದ ದಿವಸ ನಾವು ಮೊನ್ನೆ MOU ಸೈನ್ ಆಗಿದೆ ಅವರು. ಅದು ಈಸ್ ನಮ್ಮ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೀಲಿಕ್ಕೆ. ಇದರಲ್ಲಿ ಮಕ್ಕಳಿಗೆ VTU ಸರ್ಟಿಫಿಕೇಶನ್ ಸಿಗ್ತದೆ ಈ ಕೋರ್ಸಲ್ಲಿ. 12th ಪಾಸ್ ಆದವರಿಗೆ ಒಂದು ಹೊಸ ಡಿಗ್ರಿ, ಅದಂದ್ರೆ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಇಂಜಿನಿಯರಿಂಗ್ ಅಂತ ಡಿಗ್ರಿ ಸಹ ಶುರುವಾಗ್ತಾ ಇದೆ. ಎಷ್ಟು ತಿಂಗಳು ಕೋರ್ಸ್ ಇದು 2 ಟೈಪ್ ಕೋರ್ಸ್ ಇದೆ, 1 ವರ್ಷ ಮತ್ತೆ 2 ವರ್ಷದ ಕೋರ್ಸ್. 1 ವರ್ಷಕ್ಕೆ ಏನು ಫೀಸ್ ಇದೆ ಸರ್? 1 ವರ್ಷದಲ್ಲಿ 96,000 ಸ್ಯಾಲರಿ ಫೀಸ್ ಇದೆ, 96,000 ಫೀಸ್ ಇದೆ. 2 ವರ್ಷದ್ದು 2 ವರ್ಷದ ಇದಕ್ಕೆ ಡಬಲ್ ಆಗ್ತದೆ. 1 ವರ್ಷಕ್ಕೆ 96,000. ಟ್ರೈನಿಂಗ್ ಆದ್ಮೇಲೆ ಜಾಬ್ ಕೊಡ್ಸೋ ಕೆಲಸ ನಮ್ದೇ ಕೆಲಸ. ನಮ್ಮಲ್ಲಿ MNC ಕಂಪನಿ ಅವರು ಆಲ್ರೆಡಿ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ. ಇಂಡಿಯಾದಲ್ಲಿ ಮತ್ತೆ ಹೊರಗೆ ದೇಶ ಅವರು ಆಲ್ರೆಡಿ ನಮಗೆ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ. ಎಷ್ಟು ಸ್ಟೂಡೆಂಟ್ಸ್ ಅವರು. So, vertical transportation is an industry where we known as in elevators, escalators, etc. Like elevators, escalators, you might be knowing in the building we are using for one level to another level, and escalators are used for the shopping malls, hotels, restaurants, the metro stations and airports, etc. So we are doing a specialized program which is called Diploma in Vertical Transportation Engineering, where first time in India and affiliated by a university in India. So this particular course is for a post-graduation diploma in vertical transportation engineering, and it will be containing for a 1-year program, which includes 6 months of a theory program and 3 months will be a practical training in our facility. After that, we also send them for internship to the multinational companies, followed by job placement, 100% job placement in India or in abroad. Okay. What press meets are today? What
this is the first time, like for the first time, your school has been invented. So, what do you want to convey for the? What is the eligibility after 10th or PU or how it is? Basically, the eligibility is +2 or PU or Polytechnic diploma completed students, and also we are welcoming with the engineering student as well. Because this particular, after completion of this particular program, they will be in a position of good employment in global basis. So this BSVT is recognized with Bangalore University or some other universities? It is affiliated with Visvesvaraya Technological University. Actually, we have been associated with them from this month onwards. It has been. This is one of the press meet is announced that we are affiliated with BSVT is affiliated with Visvesvaraya Technological University. So 100% job placement you told. So is it for eligible candidates or for all the candidates that are joined and passed the courses? See, you can get a job for a person, but it is up to that person to continue. There is a huge demand, and the to place these people in the hands of original equipment manufacturers and facility management people. There is no shortage of jobs. After we have placed, it is up to that person, him or her, how they behave there, and you can bring them to the job front. There, job is also there. See, already 100 people who we took, they already got jobs. What is the free structure and all? 96,000 rupees. 3 years course is it or 2 years? It's a 1-year program. 1-year course is a certification course, and diploma is for 2 years. Two type of courses. Currently, the course fee is 96,000 rupees for 1 year. So, what do you want to convey for the students and the society? Like, See, We want to convey to the students that you get a job, and this is a sunrise industry, a green industry, in which you are going to get a job, because this industry is hungry for qualified people. And qualified people are not available. To install a lift, the contractors are using electrical engineers and mechanical engineers. The lift engineer is available means his credibility will be higher, and the best institution is there, and the most qualified person is there to teach them and all those things. So no, as I told you, this is actually long vision for us too, because as I told you, there is the urbanization market is there now in India and all around the globe. It's increasing. So the requirement of this vertical transportation engineers and technicians is very high nowadays. So obviously, this particular we need to because we are looking for, as I told you, lack of manpower. So there is a lot of issues that we are facing. We need a manpower continuously. So whatever the manpower, whatever the students are qualified from us, they will be getting a job. So the vision is for a longer, for us to continue for a longer. Because so ಇಲ್ಲಿವರೆಗೂ ಎಷ್ಟು ಜನ ಸ್ಟೂಡೆಂಟ್ಸ್ ಇದಾಗಿದ್ದಾರೆ ಮತ್ತೆ ಲೈಕ್ ಹೇಗೆ ಪ್ಲೇಸ್ಮೆಂಟ್? ಇದುವರೆಗೂ 100 ಜನ ಬಂದಿದ್ದಾರೆ. 100 ಜನಕ್ಕೂ OTC ಕೆಲಸ ಸಿಕ್ಕಿದೆ. ಸೊ ಮುಂಬರುವ ದಿನಗಳಲ್ಲಿ ಈಗ ಬೇರೆ ಬೇರೆ ಲಿಫ್ಟ್ ಕಂಪ್ನಿಗಳು ಬೆಂಗಳೂರಲ್ಲಿ ಅವ್ರ ಕಾರ್ಖಾನೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಜಾನ್ಸನ್ ಕಂಪನಿಯವರು ಮದ್ರಾಸಲ್ಲಿದ್ದಾರೆ. Johnson is Chennai. Otis company is also in Pune, Mumbai actually. Mumbai. All the industry ಈ ಇಂಡಸ್ಟ್ರೀಸ್ ಡಿಮಾಂಡ್ ಅಂದ್ರೆ ಹೊರಗೆ ದೇಶದಲ್ಲಿ ಎಷ್ಟು ಕಾನ್ಶಿಯಸ್ ಇದ್ದಾರೆ, ಅಷ್ಟು ಕಾನ್ಶಿಯಸ್ ನಾವು ಆಗ್ಲಿಲ್ಲ ಇಷ್ಟುವರೆಗೆ ನಮ್ಮ ಕಂಟ್ರಿಯಲ್ಲಿ. ಅವರು ಸ್ಕಿಲ್ಡ್ ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಮಾತ್ರ ಅವರು ಅಪಾಯಿಂಟ್ ಮಾಡ್ತಾರೆ. ಹಾಗೆ ಸ್ಕಿಲ್ಡ್ ಅಂದ್ರೆ ಇಲ್ಲಿ ಎಲ್ಲರೂ ಇಲ್ಲಿದ್ದವರ ಎಲೆಕ್ಟ್ರಿಷಿಯನ್, ಲಿಫ್ಟ್ ಬ್ಯಾಕ್ ಗ್ರೌಂಡು, ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕ್ ಇದ್ದವರು ಜಾಯಿನ್ ಆಗ್ತಾರೆ. ಬಿಕಾಸ್ ಅಲ್ಲಿ ಸ್ಪೆಷಲೈಸ್ ಕೋರ್ಸ್ ಇಲ್ಲ. ಈಗ ಹೊರಗೆ ದೇಶದಲ್ಲಿ ನೀವು ಇದಕ್ಕೆ ಒಂದು ಸ್ಪೆಷಲ್ ಆಗಿ ಸರ್ಟಿಫೈಡ್ ಇದ್ದವರಿಗೆ ಮಾತ್ರ ಈ ಕೆಲಸ ಮಾಡಲಿಕ್ಕೆ ಆಗ್ತದೆ. ಅದು ಹೊರಗೆ ದೇಶದಲ್ಲಿ ತುಂಬಾ ಡಿಮಾಂಡ್ ಇದೆ. ಅದರಲ್ಲಿ ಇಂಡಿಯಾ ಒಂದು ಕಂಟ್ರಿ ನಮಗೆ ಎಷ್ಟು ಬೇಕಾದ್ರೂ ಅವ್ರ ಜಾಬ್ಸ್ ಪ್ರೊವೈಡ್ ಮಾಡ್ಬೋದು. ನಮ್ಮ ಮ್ಯಾನ್ ಪವರ್ ಇಂಡಿಯಾ ಇಸ್ ಅ ಬೆಸ್ಟ್ ಕಂಟ್ರಿ ಟು ಗಿವ್ ದ ಮ್ಯಾನ್ ಪವರ್ಸ್. ಸೊ ಇಂಡಿಯನ್ಸ್ಗೆ ತುಂಬಾ ರೋಲ್ಸ್ ಇದೆ ಹೊರಗೆ ದೇಶದಲ್ಲಿ. ದೇ ಆರ್ ವೆರಿ ಡಿಮಾಂಡೆಡ್ ಇನ್ ಎವ್ರಿ ಪಾರ್ಟ್ ಆಫ್ ದ ವರ್ಲ್ಡ್. ಸೊ ದಿಸ್ ಆಪರ್ಚುನಿಟಿ ವಿಲ್ ಯೂಸ್ ದಿಸ್ ಎಜುಕೇಶನ್ ಇರೋದು UK ಅಲ್ಲಿ. ಅದ ನಂತರ ಈಗ ಬರ್ತಾ ಇದೆ ಇಂಡಿಯಾದಲ್ಲಿ ನಾವು ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್. ಇದು ನಾವು ಇಂಡಿಯನ್ಸ್ ಅನ್ನು ಜಾಸ್ತಿ ಹೊರಗೆ ದೇಶದಲ್ಲಿ
ತಗೊಂಡು ಹೋಗ್ಲಿಕ್ಕೆ ನಮ್ಮ ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಮೇನ್ ಮೋಟೋ. ಸರ್ ಇವಾಗ ಎಲಿವೇಟರ್ ನಾವು ರೆಸ್ಕ್ಯೂ ಆಪರೇಷನ್ ಅಂತ ನಮ್ಮ ಹತ್ರ ಒಂದು ಕೋರ್ಸಸ್ ಇದೆ. ಇನ್ನೊಂದು ಅಂದ್ರೆ ಸೇಫ್ಟೀಸ್ ಅಂದ್ರೆ ಸೇಫ್ಟಿ ನಮ್ಮ ಕ್ಯಾರಿಕ್ಯುಲಮ್ ನಲ್ಲಿ ಒಂದು ಸೇಫ್ಟಿ ನಾರ್ಮ್ಸ್ ಇದೆ, ನಾವು ಮಾಡ್ತಾ ಇದ್ದೇವೆ. ಅದು ವಿ ವಿಲ್ ಡೂ ಒನ್ ಅವರಿಗೆ ಒಂದು ಟ್ರೈನಿಂಗ್, ನಾವು ನಮ್ಮ ಟೆಕ್ನಿಷಿಯನ್ಸ್ ಅಲ್ಲಿ ಹೋಗಿ ಸೆಕ್ಯೂರಿಟಿ ಗಾರ್ಡ್ಸ್ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಏನೇನ್ ಮಾಡ್ಬೇಕಾ. ಈವನ್ ಇಷ್ಟವರೆಗೆ ನಮ್ಮ ಲಿಫ್ಟ್ ಅಲ್ಲಿ ಏನ್ ನಾರ್ಮ್ಸ್ ಇದೆ ಅದೆಲ್ಲ ನಾವು ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ will provide suggest and we will submit to all the lift companies also.